ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸುವರ್ಣಗೆಡ್ಡೆಯಿಂದ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಸುವರ್ಣಗೆಡ್ಡೆ ತಿನ್ನೋದು ಗೊತ್ತಿರೋಂಥದ್ದೇ. ಒಬ್ಬೊಬ್ಬರು ಒಂದೊಂದು ವೆರೈಟಿನಲ್ಲಿ ಮಾಡ್ಕೊಂಡು ತಿಂತಾರೆ. ಯಾರಿಗೆ ಗೊತ್ತಿಲ್ವೋ ಅವರು ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅನ್ನೋದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ. ಗೊತ್ತಿಲ್ಲದಲ್ಲೇ ಇರೋರಿಗೆ ಇದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ನೆಂಚ್ಕೊಳಕ್ಕೆ ಮಾಡ್ತಾ ಇದ್ದೆ. ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನೇ ಹಾಕಿದ್ದೀನಿ. ಮೊದಲು ನಾವು ಸುವರ್ಣಗೆಡ್ಡೆನ ಬಲ್ತಿರೋದನ್ನ ನೋಡಿ ತೊಗೋಬೇಕಾಗತ್ತೆ. ತೊಗೊಂಡು ಅದ್ರ ಸಿಪ್ಪೆನೆಲ್ಲ ಈ ರೀತಿ ನಾವು ತೆಕ್ಕೊಂಡು ಆಮೇಲೆ ನಾವು ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದು ಹೇಳಿದ್ರೆ, ನಾವು ಸುವರ್ಣಗೆಡ್ಡೆನ ತೊಗೋಬೇಕಾದ್ರೆ ಬಲ್ತಿರೋಂಥ ಕಾಯಿನ ತೊಗೋಬೇಕು. ಅದರಲ್ಲಿ ಎಳೆಕಾಯಿನೂ ಸಿಗುತ್ತೆ. ಎಳೆಕಾಯಿನ ತಿನ್ನಬಾರ್ದು. ಯಾಕೆ ಅಂತಂದರೆ ಎಳೆಕಾಯಿ ತಿನ್ನಬೇಕಾದ್ರೆ ಅದನ್ನು ತೊಳಿಬೇಕಾದ್ರೇ ಕೈಯೆಲ್ಲ ಕಡ್ತ ಶುರು ಆಗೋಗುತ್ತೆ, ಮತ್ತು ನಾಲಿಗೆ ಎಲ್ಲ ಕಡ್ತ ಶುರು ಆಗೋಗುತ್ತೆ. ಹಾಗಾಗಿ ಬಲ್ತಿರೋ ಕಾಯಿನ ನೋಡಿ ನಾವು ತೊಗೋಬೇಕು. ಮತ್ತು ಅದರಿಂದ ಫ್ರೈ ಮಾಡ್ತಾರೆ, ಕಬಾಬ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಕಬಾಬ್ ಮಾಡ್ತಾರೆ, ಪಲ್ಯಗಳು ಮಾಡ್ತಾರೆ, ಕೂಟ್ ಮಾಡ್ತಾರೆ, ಮತ್ತು ಮಟನ್ ಜೊತೆಗೆ ಹಾಕಿ ಅದನ್ನು ಕೂಡ ಮಟನ್ ಫ್ರೈ ಇಲ್ಲ ಗ್ರೇವಿ ಅದರೊಳಗೆಲ್ಲ ಹಾಕ್ಕೊಂಡು ಅದು ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡೋದಕ್ಕೆ ನಾನು ಮನೆಯಲ್ಲೇ ಮಸಾಲೆನ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಅದೆಲ್ಲ ಹಾಕ್ಕೊಂಡು, ಬೇಕು ಅಂತಂದರೆ ರೆಡಿಮೇಡ್ ಮಸಾಲನೂ ಹಾಕೋಬೋದು, ಇಲ್ಲ ಅವ್ರವ್ರ ಮನೆಯಿಂದ ಏನೇನು ಮಸಾಲೆ ಹಾಕ್ಕೊತಾರೋ ಫಿಶ್ ಫ್ರೈಗೆ ಆ ರೀತಿನ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನಾವು ಒಂದು ಅರ್ಧ ಗಂಟೆ ಉಪ್ಪು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ನಾವು ಮಸಾಲೆ ಹಚ್ಚಬೇಕು. ಇಲ್ಲ ಅಂತಂದರೆ ಗಂಟ್ಲು ಕಡ್ತ ಎಲ್ಲ ಶುರುವಾಗಿ ಹೋಗ್ಬಿಡುತ್ತೆ. ಈಗ ನಾವು ಮಸಾಲೆನ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ಹೆಚ್ಚಿರೋದನ್ನು ಶಾಲೋ ಫ್ರೈ ಥರ ನಾವು ಫ್ರೈ ಮಾಡ್ಕೋಬೋದು. ಕಬಾಬ್ ಮಾಡಿದ್ರೆ ಎಣ್ಣೆ ತುಂಬ ಜಾಸ್ತಿ ಇಳಿಯುತ್ತೆ, ಮತ್ತು ಸಾಲದಕ್ಕೆ ಕಬಾಬೆಲ್ಲ ಜಾಸ್ತಿ ತಿಂದೇ ಇರೋರು, ಆರೋಗ್ಯದ ಬಗ್ಗೆ ಗಮನ ಕೊಡೋಂಥವ್ರು ಈ ರೀತಿ ಮಾಡಿಕೊಂಡು ತಿನ್ಬೋದು. ತುಂಬ ಜನ ಇದರಲ್ಲಿ ಪಲ್ಯ ಮಾಡ್ತಾರೆ, ಕೂಟ್ ಮಾಡ್ತಾರೆ. ನಾವು ಇದನ್ನು ಮಾಡ್ಕೊಳ್ತಾ ಇರೋದು ಸಾಂಬಾರಿಗೆ, ಸೊಪ್ಪು ಸಾರಿಗೆ, ಬೇಳೆ ಸಾರಿಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾವು ಇದನ್ನು ಸ್ನ್ಯಾಕ್ಸ್ ಥರ ಹಾಗೆ ಬರೀ ಬಾಯಿಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದನ್ನು ನಾವು ತೆಳುವಾಗಿ ಹೆಚ್ಕೊಂಡ್ವಿ ಅಂತಂದರೆ ನಮಗೆ ಚಿಪ್ಸ್ ತಿಂದಂಗೆ ಆಗುತ್ತೆ, ಗರಿ ಗರಿಯಾಗಿ ಕಟುಮ್ ಅಂತ. ಸ್ವಲ್ಪ ದಪ್ಪ ಮಾಡ್ಕೊಂಡ್ವಿ ಅಂತಂದರೆ ಒಳ್ಳೆ ಮೀನು ತಿನ್ನಂಗೆ ಆಗುತ್ತೆ ನಮಗೆ. ಏನಪ್ಪ ಅಂದ್ರೆ ಮುಳ್ಳೊಂದಿರೋದಿಲ್ಲ, ಎಲ್ಲನೂ ತಿನ್ಬೋದು. ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಪದಾರ್ಥ ಇದು. ನೀವು ಒಂದ್ಸತಿ ಈ ಥರ ಮಾಡಿಕೊಂಡು ತಿಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಈ ಥರ ಮಾಡಿದಾಗ ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.